ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಡಿಸೆಂಬರ್ 15ರಂದು ಅವತರಿಸು ಬಾ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯ, ಹಾಡು, ರೂಪಕದೊಂದಿಗೆ ಕುವೆಂಪು ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ಜಿ ಅರುಣ್ ಕುಮಾರ್ ಅವರು ಈ ವಿಷಯ ತಿಳಿಸಿದರು. ಈಗಾಗಲೇ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಹೆಸರುವಾಸಿಯಾಗಿದೆ. ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ. ಸರಿಯಾಗಿ 6:20ಕ್ಕೆ ಆರಂಭವಾಗುತ್ತೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಂಡ್ರು. ಕೃಷ್ಣನ ಸಂಪೂರ್ಣ ಜೀವನವನ್ನು ಕುರಿತಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವತರಿಸು ಬಾ ಅನ್ನುವಂತಹ ಹೆಸರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ವಿದ್ಯಾಲಯ ಈಗಾಗಲೇ ತಮಗೆಲ್ಲರಿಗೂ ಹಲವರಿಗೆ ಗೊತ್ತಿರುವಂತೆ ತನ್ನ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳ ಜೊತೆಗೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದೇನಿದೆ, ಇದರಲ್ಲಿ 3 ವರ್ಷದ ಮಗುವಿನಿಂದ ಹಿಡಿದು 58-60 ವರ್ಷದ ಕಲಾವಿದರವರೆಗೂ ಸರಿಸುಮಾರು 100ಕ್ಕೂ ಹೆಚ್ಚು ಕಲಾವಿದರು ಪಾಲ್ಗೊಳ್ತಾ ಇರತಕ್ಕಂಥ ವಿಶೇಷ ಕಾರ್ಯಕ್ರಮ. ಗಾಯನ ಇರುತ್ತೆ, ನಾಟ್ಯ ಹಾಗೆ ರೂಪಕಗಳು ಎಲ್ಲವನ್ನ ಸೇರಿ 2 ಗಂಟೆಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಅವತಾರ ತಗೊಳ್ಳಿಕ್ಕೆ ಮುಂಚಿಂದ ಹಿಡಿದು ಕೃಷ್ಣನ ಸಂಪೂರ್ಣ ಅವತಾರ ಮುಗಿಯುವವರೆಗೆ ನಾವು ಕಥೆಯನ್ನು ತಗೊಂಡು ವಿನೂತನವಾದ ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತಾವೆಲ್ಲರೂ ಕೂಡ ಇದ್ದು ಕಾರ್ಯಕ್ರಮವನ್ನು ಜನತೆಗೆ ಮುಟ್ಟಿಸೋದ್ರ ಜೊತೆಗೆ ಯಶಸ್ವಿಗೊಳಿಸಿ ನಂತರದಲ್ಲಿ ಮುಖ್ಯವಾಗಿ ಕಾರ್ಯಕ್ರಮ ಹೇಗಾಯಿತು ಅನ್ನುವಂಥದ್ದು ನಮಗೆ ಫೀಡ್ಬ್ಯಾಕನ್ನು ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವಿದ್ಯಾಲಯ ಇನ್ನೊಂದು ಹೆಜ್ಜೆ ಮುಂದುವರಿಲಿಕ್ಕೆ, ಸಮಾಜಕ್ಕೆ ವಿನೂತನವಾದ ಒಂದು ಕಾನ್ಸೆಪ್ಟನ್ನು ಕೊಡಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ವಿಶೇಷತೆ ನಾವು ಈ ಸಲ ಪ್ರಯೋಗ ಮಾಡಿರೋದು ಅಂದರೆ, ವಿದ್ಯಾಲಯದಲ್ಲಿ ಯಾವುದೇ ರೀತಿಯ ಸಭಾ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮಕ್ಕಳ 1 ನಿಮಿಷದ ಪ್ರತಿಭೆ ಕೂಡ ಅನಾವರಣಗೊಳ್ಳಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಆಗಿರೋದ್ರಿಂದ, ಮಕ್ಕಳಿಗೆ ಸಮಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋದೇ ವಿದ್ಯಾಲಯದ ಮೇನ್ ಮೋಟೋ ಆಗಿರೋದ್ರಿಂದ, ಶಿಸ್ತಿನ ಒಂದು ಭಾಗವಾಗಿ ಸಭಾ ಕಾರ್ಯಕ್ರಮಗಳಿಗೆ ನಾವು ಆಸ್ಪದ ಕೊಡೋದಿಲ್ಲ. ನೇರವಾಗಿ 6:30 ಅಂದರೆ 6:30ಕ್ಕೆ ಸರಿಯಾಗಿ ಶುರುವಾಗುತ್ತೆ. ಎಂಡಿಂಗ್ ಟೈಮ್ ಕೂಡ ಹಾಕಿದ್ದೇವೆ. 2 ಗಂಟೆಯ ಸರಿಯಾದ ಕಾರ್ಯಕ್ರಮ, ಒಂದು ಫಿಲಮ್ ಓಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಕೊಡದೆ ನಿರಂತರವಾಗಿ ತಗೊಂಡು ಹೋಗುವಂಥ ಪ್ರಯೋಗ ಇದು. 8:00ವರೆಗೆ ಸರಿಯಾಗಿ ಕಾರ್ಯಕ್ರಮ ಮುಗಿಯುತ್ತೆ.